ಕಾಂತಾವರ ಕನ್ನಡ ಸಂಘದ ವತಿಯಿಂದ ಕಾಂತಾವರ ಕನ್ನಡ ಭವನದಲ್ಲಿ ಮುದ್ರಣ ಸಾಹಿತ್ಯೋತ್ಸವ ವಿವಿಧ ಸಾಹಿತ್ಯ ಚಟುವಟಿಕೆಗಳೊಂದಿಗೆ ನಡೆಯಿತು. ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2023ರ ಸಾಲಿನ ಮುದ್ರಣ ಕಾವ್ಯ ಪ್ರಶಸ್ತಿ ಪುರಸ್ಕೃತರಾದ ಬೆಂಗಳೂರಿನ ಕವಿ ಡಾ. ಲಕ್ಷ್ಮಣ ವಿಎ ಅವರಿಗೆ ಮುದ್ರಣ ಕಾವ್ಯ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು. ಅವರ ಪ್ರಶಸ್ತಿ ಪುರಸ್ಕೃತ ಕೃತಿ ಕಾಯಿನ್ ಬೂತ್ ಅನ್ನ ಇದೇ ವೇಳೆ ಬಿಡುಗಡೆಗೊಳಿಸಲಾಯಿತು. 2024ರ ಸಾಲಿನ ದತ್ತಿನಿಧಿ ಪುರಸ್ಕಾರದಲ್ಲಿ ಮುನಿರಾಜ ರೆಂಜಳ ಅವರಿಗೆ ಗಮಕ ಕಲಾ ಪ್ರವಚನ ಪ್ರಶಸ್ತಿ, ಗಮಕಿ ಸುರೇಶ್ ರಾವ್ ಅತ್ತೂರು ಅವರಿಗೆ ಗಮಕ ಕಲಾ ವಾಚನ ಪ್ರಶಸ್ತಿ ಮತ್ತು ಕಾರ್ಕಳದ ಲೋಹ ಶಿಲ್ಪಿ ಪ್ರಕಾಶ್ ಆಚಾರ್ಯ ಅವರಿಗೆ ಶಿಲ್ಪಕಲಾ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು. ನಾಡಿಗೆ ನಮಸ್ಕಾರ ಗ್ರಂಥಮಾಲೆಯ 7 ಹೊತ್ತಿಗೆಗಳನ್ನು ಉಪನ್ಯಾಸಕ ಟಿಎಎನ್ ಕಂಠಿಗೆ ಅವರು ಬಿಡುಗಡೆಗೊಳಿಸಿದರು. ಹರೀಶ್ ಆದೂರು ರಚಿಸಿದ ಸಾಕ್ಷ್ಯ ಚಿತ್ರ ನುಡಿತೇರನ್ನ ಪ್ರಾಂಶುಪಾಲರಾದ ಪ್ರೊಫೆಸರ್ ಬಾಲಕೃಷ್ಣ ಶೆಟ್ಟಿಯವರು ಬಿಡುಗಡೆಗೊಳಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಿವಮೊಗ್ಗ ಕರ್ನಾಟಕ ಸಂಘದ ಅಧ್ಯಕ್ಷ ಎಂಎನ್ ಸುಂದರರಾಜ್ ಅವರು ಮಾತನಾಡಿ, ಕಾಂತಾವರ ಕನ್ನಡ ಸಂಘಕ್ಕೂ ಅವಿನಾಭಾವ ಸಂಬಂಧವಿದೆ. ಈ 2 ಸಂಘಗಳ ಧ್ಯೇಯೋದ್ದೇಶಗಳು ಒಂದೇ, ಕನ್ನಡ ಪರ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದು. 2 ಸಂಘಗಳು ಕನ್ನಡದ ಪರವಾಗಿ ಅತ್ಯುತ್ತಮ ಕೆಲಸಗಳನ್ನು ಕೈಗೊಳ್ಳುತ್ತಿವೆ. ಕಾಂತಾವರ ಕನ್ನಡ ಸಂಘವು ಜನ್ಮ ತಾಳಿ 50ರ ಅಂಚಿಗೆ ತಲುಪುತ್ತಿದ್ದರೆ, ಶಿವಮೊಗ್ಗ ಕರ್ನಾಟಕ ಸಂಘವು ಶತಮಾನದ ಅಂಚಿಗೆ ಕಾಲಿಡುತ್ತಿದೆ ಎಂದ ಅವರು, ಶಿವಮೊಗ್ಗ ಕರ್ನಾಟಕ ಸಂಘ ಮತ್ತು ಕನ್ನಡ ಸಂಘದ ಸಾಮ್ಯತೆಯನ್ನ ವಿವರಿಸಿದರು. ಹೇಗೆ ಮಾಡಬೇಕು ಅನ್ನೋದನ್ನ ಕರ್ನಾಟಕ ಸಂಘಕ್ಕೆ ಬಂದು ತಿಳ್ಕೊಳ್ರಿ ಅಂತ ಹೇಳಿದರು. ಹೀಗಾಗಿ 2 ಸಂಘಗಳು ಸಹ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಕನ್ನಡ ಪರ ಸಂಘಟನೆಗಳಾಗಿದೆ. ಆಮೇಲೆ ಅವರು ಕನ್ನಡ ಜಂಗಮ ಸಂಪುಟವನ್ನು ಅವರು ಹೊರತಂದು ಅದನ್ನು ಕಾಂತಾವರ ಕನ್ನಡ ಸಂಘದ ಬಗ್ಗೆ ಅನೇಕ ಮಾಹಿತಿಗಳನ್ನು ಅಪೂರ್ವವಾಗಿರ್ತಕ್ಕಂತಹ ಭಾವಚಿತ್ರಗಳನ್ನು, ಛಾಯಾಚಿತ್ರಗಳನ್ನು, ವಿವರಗಳನ್ನು ಅವರು ನಮಗೆ ನೀಡಿರ್ತಕ್ಕಂಥದ್ದು. ಅದೇ ರೀತಿ ನಮ್ಮ ಕರ್ನಾಟಕ ಸಂಘನೂ ಸಹ ನಮ್ಮ ಒಂದು ಪುಸ್ತಕವನ್ನು ತಂದಿದ್ದೀವಿ, ಅದನ್ನು ಕೊಟ್ಟಿದ್ದೀನಿ ಅವರಿಗೆ. ನಾಡಿಗೆ ನಮಸ್ಕಾರ ಗ್ರಂಥಮಾಲೆಯಲ್ಲಿ ಅನಾವರಣಗೊಂಡ ಸಾಧಕರಾದ ಸಾಹಿತ್ಯ ಭಂಡಾರದ ಪರವಾಗಿ ಡಾ. ವಾರಿಜಾ ನೀರಬೈಲು, ಕೆಎ ರೋಹಿಣಿ, ಕೆಎಚ್ ವಿಜಯಕುಮಾರ್, ಮುದ್ರಣ ವಿನ್ಯಾಸಕಾರ ಕಲ್ಲೂರು ನಾಗೇಶ್ ಅವರನ್ನು ಗೌರವಿಸಲಾಯಿತು. ಕೃತಿಕಾರರಾದ ಸುಮತಿ ನಿರಂಜನ್, ವಿಜಯ ಬಿ ಶೆಟ್ಟಿ, ಶ್ರೀಪತಿ ಮಂಜಣ್ಣ ಬೈಲು, ಡಾ. ಮೀನಾಕ್ಷಿ ರಾಮಚಂದ್ರ, ಅಂಶುಮಾಲಿ, ಡಾ. ಸರ್ವಮಂಗಳ ಪಿಆರ್ ಹಾಗೂ ಡಾ. ಸುಲತಾ ವಿದ್ಯಾಧರ್ ಅವರನ್ನು ಸನ್ಮಾನಿಸಲಾಯಿತು. ಕಾಂತಾವರ ಕನ್ನಡ ಸಂಘದ ಅಧ್ಯಕ್ಷ ಡಾ. ನಾಮೊಗಸಾಲಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ವಿಠಲ ಬೇಲಾಡಿ ಪ್ರಶಸ್ತಿ ಪುರಸ್ಕೃತರನ್ನ ಪರಿಚಯಿಸಿದ್ರು. ಕಾರ್ಯದರ್ಶಿ ಸದಾನಂದ ನಾರಾವಿ, ಸತೀಶ್ ಕುಮಾರ್ ಕೆಮ್ಮಣ್ಣು ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡಬಿದ್ರೆ.